ದಿಗ್ಭ್ರಮೆ ಆಗಿದೆ, ಬಹಳ ನೋವಾಗಿದೆ. ಇಂಥ ದುರ್ಘಟನೆಗಳು ಆಗಲೇಬಾರದು. ಇವತ್ತು ಸರ್ಕಾರ ಅವರ ಪರಿವಾರ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ. ಮತ್ತೆ ನಿನ್ನೆ ನನಗೆ ಸುದ್ದಿ ಬಂದ ತಕ್ಷಣ ನಾನು ಜಿಲ್ಲಾಧಿಕಾರಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ಕೊಟ್ಟು ಜೈರಾಬಾದ್ಗೆ ಹೋಗಿ ಜೈರಾಬಾದ್ ಆಡಳಿತದ ಜೊತೆಯಲ್ಲಿ ನಾನು ಖುದ್ದಾಗಿ ಚರ್ಚೆ ಮಾಡಿ ಯಾರ್ಯಾರು ಗಾಯಾಳುಗಳಿದ್ದಾರೆ ಅವರಿಗೆ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿದ್ದೆ. ಮತ್ತೆ ಕೆಲವೊಂದು ಗಾಯಾಳುಗಳಿಗೆ ಬಿಮ್ಸ್ಗೆ ನಾವು ಶಿಫ್ಟ್ ಮಾಡಿದ್ದೇವೆ. ಒಬ್ಬ ಗಾಯಾಳು ಹೈದರಾಬಾದ್ಗೆ ರೆಫರ್ ಮಾಡಿದ್ದಾರೆ. ಅವರ ಗಂಭೀರ ಇದೆ ಅಂತ ಹೇಳಿ, ಹೀಗಾಗಿ ನನ್ನ ವತಿಯಿಂದ ಈ ಪರಿವಾರದವರಿಗೆ ಈ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಮತ್ತು ಅವರ ಅಭಿವೃದ್ಧಿ ತಡೆದುಕೊಳ್ಳಲಿಕ್ಕೆ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಬಿಮ್ಸ್ಗೆ ಬಂದಿದ್ದೇನೆ. ಏಮ್ಸ್ ಡೈರೆಕ್ಟರ್ ಮತ್ತೆಲ್ಲ ವೈದ್ಯರಿದ್ದಾರೆ, ಒಳ್ಳೆ ರೀತಿಯಿಂದ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಬೇಗ ಅವರು ಗುಣಮುಖರಾಗಲಿ.